ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಂದರೆ, ನಾನು ಸ್ಕಂದಗಿರಿಗೆ ಟ್ರೆಕ್ಕಿಂಗ್ ಹೋಗಿದ್ದೆ. ಅಲ್ಲಿ ಆನ್ ದಿ ವೇನೇ ಭೋಗಿ ನಂದೀಶ್ವರ ಅಂತ ಟೆಂಪಲ್ ಇತ್ತು. ಇದು ತುಂಬ ಚೆನ್ನಾಗಿದೆ ಟೆಂಪಲ್ಲು. ಇದು 700 years ಓಲ್ಡ್ ಟೆಂಪಲ್ಲು. ಇದು ಶಿವನ್ ಟೆಂಪಲ್ ಮೇನ್ ಬಂದು. ಆಮೇಲೆ ನೋಡ್ಬೋದು ನೀವು, ಇದು ಎಂಟ್ರೆನ್ಸ್ ಆಗ್ತಾ ಇದ್ದ ಹಾಗೆಯೇ ಹನುಮಂತನೇ ಎದುರುಗಡೆ ಬಂದ ಅನ್ನೋ ಥರ ತುಂಬ ಮಂಕಿಗಳು ಇದ್ವು. ಅದು ಚೆನ್ನಾಗಿ ಅಲ್ಲಿ ಏನಾದರೂ ಬಿದ್ದಿರೋದು ಸ್ನ್ಯಾಕ್ಸ್ನೆಲ್ಲ ತೊಗೊಂಡ್ಬಿಟ್ಟು ತಿನ್ನೋದು, ಆಟ ಆಡೋದು, ಈ ಥರ ಚೇಷ್ಟೆ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ವು. ನೋಡೋದಕ್ಕೇ ಚೆಂದ. ನಾನು ಒಂದೆರಡನ್ನ ನೋಡಿದೆ, ನನಗಿಷ್ಟ ಆಯಿತು ಮಂಕಿಗಳು. ನೆಕ್ಸ್ಟ್ ಮುಂದೆ ಹೋದರೆ ಅಲ್ಲಿ ಆಂಜನೇಯನ ಸ್ವಾಮಿ ಟೆಂಪಲ್ ಇದೆ ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲಿನೇ. ಆಮೇಲೆ ನೆಕ್ಸ್ಟ್ ನೀವು ನೋಡ್ಬೋದು, ಇದು ಮೇನ್ ಎಂಟ್ರೆನ್ಸ್. ಇದು ಸೈಡ್ಗೆ ಸ್ಲಿಪ್ಪರ್ ಬಿಡೋದಕ್ಕೆ ಜಾಗ ಇದೆ, ಅಲ್ಲಿ ಸ್ಟ್ಯಾಂಡ್ ಇದೆ. ಸೊ ಅಲ್ಲಿ ನಾವು ಸ್ಲಿಪ್ಪರ್ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಕೈಕಾಲು ತೊಳ್ಕೊಂಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮುಂದೆ ಅದು ಯಾವ ಥರ ಇದೆ ಗಡ್ಗಂಬ, ಆಮೇಲೆ ಕಲ್ಲಿಂದ ಅದು ಗೋಪುರ ಥರ ಕಟ್ಟಿದಾರಲ್ವ. ಸೊ ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲನೂ ಕಲ್ಲಿಂದನೇ ಮಾಡಿರೋದು, ಒಂದು ಸ್ವಲ್ಪನೂ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ, ಅಷ್ಟೊಂದು ಇದೆ. ನೋಡ್ಬೋದು ಅವ್ರು ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಟೆಂಪಲ್ಲು. ಇದು ಬಂದು ಎಂಟ್ರೆನ್ಸ್ ಒಳಗಡೆ. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಸೈಡ್ಗೆ ರೈಟ್ಗೆ ಲೆಫ್ಟ್ಗೆ ಸ್ವಲ್ಪ ರೂಮ್ಗಳಿವೆ. ಏನಂತಂದರೆ ಅದೇ ಸ್ವಲ್ಪ ಆಫೀಸ್ಗಳಿದ್ದಾವೆ, ಅವ್ರ ಆಫೀಸ್ ವರ್ಕ್ ಏನಾದರೂ ಮಾಡ್ಕೊತಾರೆ. ನೆಕ್ಸ್ಟ್ ಇಲ್ಲಿ ಬಂದು ಊಟದೊಂದು ಹಾಲ್ ಇದೆ. ಸೊ ನೋಡ್ಬೋದು, ಮತ್ತೆ ಮಂಕಿನೇ ಇತ್ತು. ಇದು ತುಂಬಾ ಇದ್ದಾವೆ, ಅದು ಚೆನ್ನಾಗಿದೆ ಆಟ ಆಡೋದಕ್ಕೆ. ಆಮೇಲೆ ನೀವು ಇದು ನೋಡ್ಬೋದು, ಇದು ಗೋಪುರಗಳು ಎಷ್ಟು ಚೆನ್ನಾಗಿ ಅವರು ಕೆತ್ತನೆ ಮಾಡಿದ್ದಾರೆ ಅಂತಂದರೆ, ಸ್ವಲ್ಪ ನಮಗೆ ಅದು ಪೇಪರಲ್ಲಿಯೇ ನಮ್ಗೆ ಅಷ್ಟೊಂದು ಡ್ರಾಯಿಂಗ್ ಮಾಡೋದಕ್ಕೆ ಬರಲ್ಲ. ಸೊ ಅವ್ರು ಕಲ್ಲಲ್ಲೇ ಇಷ್ಟೊಂದು ಮಾಡಿದ್ದಾರೆ ಅಂದರೆ ಅವ್ರದ್ದು ಎಂಥ ಟ್ಯಾಲೆಂಟ್ ಇರ್ಬೋದು ಅಂತ ನೀವೇ ಥಿಂಕ್ ಮಾಡಿ. ಆಮೇಲೆ ಒಳಗಡೆ ಫೋಟೋಗಳು ಮತ್ತು ವೀಡಿಯೋಸ್ಗಳಿಗೆ ಏನೂ ಅಲೋವಿಲ್ಲ, ದೇವ್ರ ಫೋಟೋ ಆ್ಯಂಡ್ ವೀಡಿಯೋಸ್ಗೆ. ಅದಕ್ಕೆ ನಾನು ದೇವ್ರ ಫೋಟೋನ ಮತ್ತು ಒಳಗಡೆ ಗರ್ಭಗುಡಿಯಲ್ಲಿರುವಂಥ ದೇವ್ರನ್ನ ಯಾವುದೂ ಕವರ್ ಮಾಡಿಲ್ಲ, ಜಸ್ಟ್ ಆಚೆಯಲ್ಲಿರೋದು ಮಾತ್ರ ನಾನು ಕವರ್ ಮಾಡಿರುವುದು. ಹಾಗೆ ಮುಂದೆ ಹೋದರೆ ಅಲ್ಲೊಂದು ಬಾವಿ ಇದೆ, ಹಳೆ ಕಾಲದ್ದು, ಅದು ಚೆನ್ನಾಗಿದೆ. ಆಮೇಲೆ ಈ ಟೆಂಪಲ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸ್ವಲ್ಪನೂ ಗಲೀಜಿಲ್ಲ, ಅಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಈ ಟೆಂಪಲ್ಲು. ನೆಕ್ಸ್ಟ್ ಇದೊಂದು ಬಾವಿ. ಇದ್ರದ್ದು ವಿಶೇಷತೆ ಏನು ಅಂದರೆ, ನಾವೇನಾದರೂ ಪ್ರೇ ಮಾಡ್ಕೊಂಬಿಟ್ಟು ಆ ಕಾಯಿನ್ನ ಹಾಕಬೇಕು. ಆ ಕಂಬದ ಮೇಲೆ ಏನಾದರೂ ಆ ಕಾಯಿನ್ ಕುತ್ಕೊಂಡ್ರೆ ಅದು ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಮೀನಿಂಗು. ಬಟ್ ನಾನು ಹಾಕಿದೆ, ಅದು ಕುತ್ಕೊಳ್ಳಿಲ್ಲ 2 ಸರಿನೂ. ಮೋಸ್ಟ್ಲಿ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಇದು ಬಂದು ಬ್ಯಾಕ್ ಸೈಡು, ಅಲ್ಲಿ ಮಂಟಪ ಇದೆ, ಡೋರ್ ಇದೆ ಅಲ್ವಾ, ಆ ಕಡೆ ಹೋದರೆ ಕಲ್ಯಾಣಿ ಇದೆ. ಸೊ ಮಂಟಪದ ಹತ್ರ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಕಲ್ಲುಗಳನ್ನು ಹಾಕಿ ಕಟ್ಟಿದ್ದಾರೆ ಅಂತ. ನಾವು ಇಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ, ಗ್ರೂಪ್ ಫೋಟೋಸ್. ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋ ಹಾಗಿದ್ರೆ ಇದು ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಬಟ್ ಪರ್ಮಿಷನ್ ತೊಗೋಬೇಕು ಅಂತ ಅನಿಸುತ್ತೆ. ಚೆಕ್ ಮಾಡಿ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಆಚೆ ಕಡೆ ಬಂದರೆ ಒಬ್ಬರು ವಯಸ್ಸಾದಂಥ ತಾತ, ಅವರು ಗಾಂಧೀಜಿಯವರ ಕಾಸ್ಟ್ಯೂಮ್ ಹಾಕ್ಕೊಂಡ್ಬಿಟ್ಟು